ಇನ್ನು ಮಚ್ಚಿಡಿದು ರೀಲ್ಸ್ ಮಾಡಿ ಸಂಕಷ್ಟವನ್ನ ತಂದಿಟ್ಕೊಂಡಿರುವಂತ ಮಚ್ಚೇಶ್ವರ ರಜತ್ಗೆ ಬಿಗ್ ಶಾಕ್ ಈಗ ಎದುರಾಗಿದೆ. ಮಚ್ಚಿಡಿದು ರೀಲ್ಸ್ ಮಾಡಿದ್ದ ರಜತ್ ಈಗ ಜೈಲು ಪಾಲಾಗಿದ್ದಾರೆ. ಇರೋ ಸ್ಟೇಷನ್ಗೆ ಬಿಲ್ಡಪ್ ಕೊಟ್ಟು ಬಂದಿದ್ರು, ಆದ್ರೆ ಈಗ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, ಆದೇಶವನ್ನ ನೀಡಿದ್ದಾರೆ. ಇದೇ ತಿಂಗಳ 29ರವರೆಗೆ ರಜತ್ಗೆ ನ್ಯಾಯಾಂಗ ಬಂಧನ, ಜುಡಿಷಿಯಲ್ ಕಸ್ಟಡಿ. ಅಲ್ಲದೆ ಕೋರ್ಟ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವುದಕ್ಕೆ 500 ರೂಪಾಯಿ ಫೈನ್ ಹಾಕಿದ್ದಾರೆ. ವಕೀಲರ ಮೂಲಕ ಕೋರ್ಟ್ಗೆ ಬಂದಿದ್ದ ಮಚ್ಚೇಶ್ವರ ರಜತ್ ಬಹಳಷ್ಟು ರೀಲ್ಸ್ ಮಾಡಿ ದೌಲತ್ತನ್ನ ತೋರಿದ್ರು. ಈಗ ಜೈಲಿನ ಆದೇಶದಂತೆ ರಜತ್ ಪರ ವಕೀಲರಿಂದ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆ. ನಾಳೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ಸಲ ಅರೆಸ್ಟ್ ಆಗಿದ್ರು, ಅದಾದ್ಮೇಲೆ ಷರತ್ತುಬದ್ಧ ಜಾಮೀನು ಮೇಲೆ ಹೊರಬಂದು ಮತ್ತೆ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಜಾಮೀನು ಏನು ಷರತ್ತುಗಳಿತ್ತು ಇದನ್ನ ಉಲ್ಲಂಘನೆ ಮಾಡಿರುವ ಕಾರಣಕ್ಕೆ ಇವತ್ತು ಮತ್ತೆ ಪೊಲೀಸರು ವಶಕ್ಕೆ ಪಡೆದು ಜುಡಿಷಿಯಲ್ ಕಸ್ಟಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಕೊಡಲಾಗಿದೆ. ಈ ಮೂಲಕ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿ ಸಂಕಷ್ಟವನ್ನ ತಂದಿಟ್ಕೊಂಡಿದ್ರು. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ಮೇಲೆ ಈ ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತ ಮಚ್ಚು ಒಂದಾದ್ರೆ ಪೊಲೀಸರಿಗೆ ವಿಚಾರಣೆ ಹೊತ್ತಿನಲ್ಲಿ ಸಲ್ಲಿಕೆ ಮಾಡಿರೋದೇ ಬೇರೆ. ಅದಾದ್ಮೇಲೆ ಪ್ರಕರಣವನ್ನ ಬೇರೆ ಬೇರೆ ಆಯಾಮದಲ್ಲಿ ತೆಗೆದುಕೊಂಡೋದ್ರು. ಇನ್ನು ಈ ಪ್ರಕರಣದ ಆರೋಪಿ ರಜತ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತ ಹೊತ್ತಿನಲ್ಲಿ ಮಚ್ಚೆ ಎಲ್ಲಿ ಅಂತ ಕೇಳಿದಾಗ ಸುಮ್ಮನಳ್ಳಿ ಮೋರೆಗೆಸ್ತಿದ್ದೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಮೂಲಕ ಈಗ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಇದ್ದಾರೆ. ಈ ತಿಂಗಳ 29ರವರೆಗೂ ಕೂಡ ಜೈಲಿನಲ್ಲೇ ಇರುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ನಾಳೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಲಿಂಗಾಯತರನ್ನ ಎದುರು ಹಾಕಿಕೊಂಡ್ರೆ ಸರ್ಕಾರ ಬೀಳುತ್ತೆ ಅನ್ನುವಂತ ಒಂದಿಷ್ಟು ವಿಚಾರ ಇದ್ರೆ, ಅದಕ್ಕೂ ಮೊದಲು ಇನ್ನು ಈ ಮಚ್ಚನ್ನ ಹಿಡ್ಕೊಂಡು ರೀಲ್ ಮಾಡಿದಂತ ವಿನಯ್ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ರಿಲೀಫ್ ಸಿಕ್ಕ ಸಂತಸದಲ್ಲಿರುವಂತಹ ವಿನಯ್ ಸ್ನೇಹಿತ ರಜತ್ ಮತ್ತು ನನ್ನ ಮಧ್ಯೆ ಯಾವುದೇ ಬೇಸರ ಇಲ್ಲ ಅಂತ ಹೇಳಿದ್ದಾರೆ. ಮೊದಲಿದ್ದ ಬಾಂಧವ್ಯದ ರೀತಿಯಲ್ಲೇ ಈಗಲೂ ಕೂಡ ಫ್ರೆಂಡ್ಶಿಪ್ ಇದೆ. ಒಂದು ಕೋಟಿ ಹೇಳಿಕೆ ಕೇವಲ ತಮಾಷೆಗೆ ಹೇಳಿದ್ದು ಮಾತುಗಳು. ಸ್ನೇಹಿತ ರಜತ್ಗೆ 14 ದಿನ ನ್ಯಾಯಾಂಗ ಬಂಧನ, ನನಗೆ ಗೊತ್ತಿಲ್ಲ, ಸ್ನೇಹಿತ ಆದ್ರೂ ಗೊತ್ತಿಲ್ಲ, ಕಾನೂನು ಮತ್ತು ಪೊಲೀಸ್ಗೆ ನಾವು ಗೌರವವನ್ನ ಕೊಡ್ತೇನೆ ಅನ್ನೋದಾಗಿ ವಿನಯ್ ಹೇಳ್ತಿರೋದು. ನನ್ನ ಜಾಮೀನು ಪ್ರಕ್ರಿಯೆಯಲ್ಲಿ ನಾನು ಬ್ಯುಸಿ ಆಗಿದ್ದೇನೆ, ಇವ್ರನ್ನ ನ್ಯಾಯಾಂಗ ಬಂಧನ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ನಟ ವಿನಯ್ ಗೌಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಿಲೀಫ್ ಸಿಕ್ಕಿರುವಂತಹ ಸಂತಸದಲ್ಲಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಮತ್ತು ರಜತ್ಗೆ ಇಬ್ಬರಿಗೂ ಕೂಡ ಕೋರ್ಟ್ನಿಂದ ವಾರೆಂಟ್ ಜಾರಿ ಆಗಿತ್ತು. ಸದ್ಯ ಕೋರ್ಟ್ನಿಂದ ವಿನಯ್ ಅವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ರಜತ್ ಅವರಿಗೆ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ಇದ್ರ ಸಂಬಂಧ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ವಿನಯ್ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ವಾರೆಂಟ್ ಜಾರಿ ಆಗಿತ್ತು, ಏನು ವಿಚಾರ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಮೊನ್ನೆ ದಿವಸ ಅರೆಸ್ಟ್ ಆದ್ರಿ, ಇಬ್ಬರು ಜೊತೆಯಲ್ಲೇ ಜೈಲಿಗೆ ಹೋದ್ರಿ, ಜೊತೆಲೇ ರಿಲೀಸ್ ಆದ್ರಿ. ಇವತ್ತು ಅವರೊಬ್ಬರೇ ಜೈಲಿಗೆ ಹೋಗ್ತಾ ಇದ್ದಾರೆ, ನೀವು ಮನೆಗೆ ಹೋಗ್ತಾ ಇದ್ದೀರಾ. ಎಲ್ಲಿ ಏನು ಮಿಸ್ಟೇಕ್ ಆಯಿತು? ಸರ್, ಅವ್ರು ಜೈಲಿಗೆ ಹೋಗ್ತಾ ಇರೋ ವಿಷಯ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇರೋದು. 14 ದಿನನಾ, ಎಷ್ಟು ದಿನ ಅಂದರೆ ಇಲ್ಲ, ಅದು ನನಗಿನ್ನೂ ಗೊತ್ತಿಲ್ಲ. ನಂದೇನಿದೆ ಮುಗಿಸ್ಕೊಂಡು ನಾನು ವಾಪಸ್ ಶೂಟಿಂಗ್ ಹೊರಟಿದ್ದೀನಿ. ಬಟ್ ಅವ್ರ ವಿಚಾರ ನನಗೆ 14 ದಿನ ಜೈಲಾಗಿದೆ ಅದೆಲ್ಲ ನನಗೆ ಇನ್ನೂ ಅದೆಲ್ಲ ಇಲ್ಲ ಆ ವಿಷಯನೇ ಗೊತ್ತಿಲ್ಲ ನನಗೆ. ಸರ್, ಯಾಕೆ ವಾರೆಂಟ್ ವಿಚಾರ ನಿಮ್ಗೆ ಗೊತ್ತಿರಲಿಲ್ವಾ, ಅಥವಾ ನೆಕ್ಸ್ಟ್ ಹಿಯರಿಂಗ್ ಡೇಟ್ ನಿಮಗೆ ಗೊತ್ತಿತ್ವಾ ಗೊತ್ತಿಲ್ಲ? ವಾರೆಂಟ್ ಆಗೋರ್ಗೆ ಯಾಕೆ ಕೊಟ್ಟಿದ್ರಿ? ಇಲ್ಲ ಸರ್, ನಂದು ಅಪ್ಲಿಕೇಶನ್ ಹಾಕೊಂಡು ನಂದು ರಿವೋಕ್ ಆಗಿದೆ. ಅವಾಗನೇ ಅಪ್ಲಿಕೇಶನ್ ಹಾಕಿದ್ದೆ ನಾನು. ಯಾವಾಗ ಡೇಟ್ ಇತ್ತು, ನನಗೆ ಮೆಡಿಕಲ್ ಪ್ರಾಬ್ಲಮ್ ಇತ್ತು ಆ್ಯಂಡ್ ದೇರ್ ವಾಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್. ನಾನು ಅದಕ್ಕೇನೆ ಅಪ್ಲಿಕೇಶನ್ ಹಾಕ್ಸಿದ್ದೆ. ಆ್ಯಂಡ್ ಪ್ರತಿ ಸಲ ಪೊಲೀಸ್ ಸ್ಟೇಷನ್ ಕರೆದಾಗ, ಕೋರ್ಟ್ ಕರೆದಾಗ ಡೆಫಿನೆಟ್ಲಿ ವಿ ಶುಡ್ ರೆಸ್ಪೆಕ್ಟ್ ದ ಲಾ. ಡೆಫಿನೆಟ್ಲಿ ಅದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಫಾಲೋ ಅಪ್ಪನ್ನು ಮಾಡ್ತೀನಿ. ಲಾಸ್ಟ್ ಟೈಮು ಸ್ವತಃ ನಮ್ಮ ಚಾನಲ್ಗೆ ನಮ್ಮ ಕೊಲಿಗ್ ಮಾತಾಡುವಂಥ ಸಂದರ್ಭದಲ್ಲಿ 1 ಕೋಟಿ ಕೊಟ್ಟರು ಕೂಡ ಅದು ತಮಾಷೆ ಏನೋ ಸೀರಿಯಸ್ಸೋ ಸೆಕೆಂಡರಿ, ಬಟ್ ಮಾತಾಡೋ ಟೈಮಲ್ಲಿ ನೀವು ರಿಯಾಕ್ಷನ್ ಮಾಡಿದ್ರಿ. ಅದಕ್ಕೆ ರಜತ್ ಕೂಡ ಕೌಂಟ್ರ್ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಆ್ಯಕ್ಚುಲಿ ನೀವು ಆ ಇಂಟರ್ವ್ಯೂನ ನೋಡಬೇಕು, ಬಿಕಾಸ್ ನಿಮ್ಮ ಚಾನಲ್ನಲ್ಲೇ ಇಂಟರ್ವ್ಯೂ ಮಾಡಿದ್ದು. ಆ್ಯಂಡ್ ಮೇಡಮ್ ಕೂಡ ಹೇಳಿದ್ದಾರೆ 1 ಕೋಟಿ ರೂಪಾಯಿ ಅನ್ನೋ ವಿಷಯ ಎಲ್ಲೂ ಬಂದಿಲ್ಲ. ತಮಾಷೆಗೆ ಕೇಳಿದಾಗ ಅದು ತಮಾಷೆಗೆ ಹೇಳಿರುವಂಥ ವಿಷಯ. ಸೊ ಅದನ್ನು ದೊಡ್ಡದು ಮಾಡಿ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಸರ್, ಇವತ್ತು ಕೋರ್ಟಿಗೆ ಹಾಜರಾಗಿದ್ರಿ.
ಹಾಜರಾದ ಸಂದರ್ಭದಲ್ಲಿ ಕೂಡ ನಾವು ಬಹಳ ಸೂಕ್ಷ್ಮೆಯಿಂದ ಕೂಡ ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ನೀವು ಇಬ್ಬರು ಜೊತೆಲಿ ಬಂದ ಕೋರ್ಟಿಗೆ ಬಂದಂಥ ಬಾಂಧವ್ಯ ಮತ್ತು ಈಗ ಬಂದ ಸಂದರ್ಭದಲ್ಲಿರುವಂಥ ಬಾಂಧವ್ಯ ಸ್ವಲ್ಪ ಎಲ್ಲೋ ಡಿಫ್ರೆನ್ಸ್ ಅನಿಸ್ತು. ಏನಾದರೂ ಸಮಥಿಂಗ್ ಆಗಿದೆ? ನಮಗೇನು ಡಿಫ್ರೆನ್ಸ್ ಅನಿಸಲಿಲ್ಲ ಸರ್, ನಿಮಗನ್ನಿಸ್ತಾ ಇದೆ ಅಷ್ಟೇ. ಅದು ನಾವು ಚೆನ್ನಾಗೇ ಇದ್ದೀವಿ, ವಿ ಆರ್ ಟಾಕಿಂಗ್, ಪ್ರತಿಯೊಂದೂ ಮ್ಯೂಚುವಲ್ ಆಗಿ ಶೇರ್ ಮಾಡ್ತಾ ಇದ್ದೀವಿ. ನೀವಿವಾಗ 14 ದಿನ ಜೈಲು ಅಂದಿದ್ದೆ, ನನಗೆ ಶಾಕ್ ಆಗ್ತದೆ, ಬೇಜಾರಾಗ್ತಿದೆ. ಬಟ್ ಐ ಥಿಂಕ್ ಇಟ್ಸ್ ಅ ರಾಂಗ್ ನ್ಯೂಸ್. ನನಗಿನ್ನ ಅದ್ರ ಬಗ್ಗೆ ಇನ್ನೂ ವಿಷಯ ಗೊತ್ತಿಲ್ಲ. ನೆಕ್ಸ್ಟ್ 29ನೇ ತಾರೀಕುವರೆಗೂ ಕಸ್ಟಡಿ JCಗೆ ಆರ್ಡ್ರನ್ನು ಮಾಡಿರುವಂಥದ್ದು. ಓಕೆ, ಅದು ನನಗೆ ಗೊತ್ತಿಲ್ಲ. ನಾನು ಇವತ್ತು ಸಾಯಂಕಾಲ ನನ್ನ ಲಾಯರ್ಸ್ನ ಮೀಟ್ ಮಾಡ್ತಾ ಇದ್ದೀನಿ, ಅವಾಗ ಕೇಳಿಬಿಟ್ಟು ನಾನು ನಿಮಗೆ ವಿಚಾರ ತಿಳಿಸ್ತೀನಿ ಸರ್. ಎಲ್ಲಿ ಮಿಸ್ಟೇಕ್ ಆಯಿತು? ನಿಮಗೆ ಬೇಲ್ ಆಯಿತು, ಅವ್ರಿಗೆ ಜೈಲ್ ಆಯಿತು, ಯಾಕೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ? ಸರ್, ನನ್ನ ವಿಷಯ ನಾನು ಮಾತಾಡ್ಬೋದು, ಅವ್ರ ವಿಷಯ ನಾನು ಹೇಗೆ ಮಾತಾಡಲಿ ಹೇಳಿ? ಸೊ ನಂದು ಏನಿದೆ ನಾನು ಮುಗಿಸ್ಕೊಂಡು ನಾನು ಹೊರಟಿದ್ದೀನಿ. ಸೊ ಇವಾಗ ನೀವು ನೋಡ್ದಂಗೆ ಕಾಲ್ಗಳು ಬರ್ತಾ ಇದೆ, ನನಗೆ ಸ್ವಲ್ಪ ಅರ್ಜೆಂಟ್ ಇದೆ. ಏನೇ ಇದ್ರು ನಾನು ಬೇಕಾದ್ರೆ ನಿಮ್ಮ ಚಾನಲ್ಗೆ ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ರೈಟ್, ಇದಿಷ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಆಗಿರುವಂಥ ವಿನಯ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಬಸವರಾಜ್ ಕುಂಬಾರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.